ಎಲ್ಲ ಅಭಿವೃದ್ಧಿ ಕೆಲಸ ಆಗುತ್ತೆ. ಸಾಕ್ಷಿ ತುಮಕೂರು ಗೇಟ್ ಹತ್ರ ನೋಡ್ತಾ ಇರೋದು ಗುಂಡು ಹೊಡಿತಾ ಇದ್ದಾರೆ. ಇಷ್ಟು ವರ್ಷದಿಂದ ಇಲ್ಲದೆ ಇರೋ ಗುಂಡು ಸುಮಾರು ನೋಡ್ತಾ ಇದ್ದೀರಿ ಎಲ್ಲ. ವಾರದಿಂದ ಗುಂಡು ಹೊಡೆಯೋದಲ್ಲೇ ಇದ್ದಾರೆ. ಅಂತ ದೊಡ್ಡ ಗುಂಡು ಹೊಡೆಸ್ಬೇಕಾದ್ರೆ ಸುಮ್ಮನೆ ಅಲ್ಲ. ಇವೆಲ್ಲ ಯಾರು ಮಾಡ್ತಿರೋದು? ನಮ್ಮ ಕೆ.ಎನ್. ರಾಜಣ್ಣ ಸಾಹೇಬರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹೇಳಬೇಕು ಅಂದ್ರೆ 5 ಕೋಟಿ ರೂಪಾಯಿ ಮೈನಾರಿಟಿಯಿಂದ ನಗರಕ್ಕೆ ಬಂದಿದೆ. ಅಂದ್ರೆ ಏನು ನಮ್ಮ ಮೈನಾರಿಟಿ ಜನಾಂಗ ಇದ್ದಾರೆ ರಸ್ತೆಗಳಿಗಾಗೋದು ಅದು KRDA ಮುಖಾಂತರ ಆಲ್ರೆಡಿ ಎಸ್ಟಿಮೇಟ್ ಆಗಿ ವರ್ಕ್ ಸ್ಟಾರ್ಟ್ ಆಗೋ ಲೆವೆಲ್ ನಲ್ಲಿ ಇದೆ. ಅಲ್ಲಿ 25-30 ಕೋಟಿ ಆಯಿತು. ಸ್ಟೇಡಿಯಂಗೋಸ್ಕರ 10 ಕೋಟಿ ಮಂಜೂರಾತಿ ನಿರೀಕ್ಷೆ ಇದೆ. ಬಂತು ನೋಡಿ ಅವೆಲ್ಲ ಗೊತ್ತಿದೆ. ಅದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಯಾರು ಸ್ವಾಮಿ ಮಾಡ್ತಾ ಇರೋದು? 5 ವರ್ಷದಿಂದ ಏನಾಯ್ತು? 18ರಿಂದ 23ವರೆಗೂ ಮಕ್ಕಳಿಗೆ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ. ನಾನು ಒಬ್ಬ ಪ್ರಜೆ ಆಗ್ಬೋದು, ನೀವು ಎಲ್ಲ ಇದ್ದೀರಾ. ಏನೋ ಆಗಿದ್ದು ಈಗ ಆಗ್ತಿದೆ ಅಂದ್ರೆ ಯಾರಿಂದ ಆಗ್ತಾ ಇದೆ? ಮಾನ್ಯ ಸಚಿವರು ಅವ್ರಿಗಿರೋ ತಾಕತ್ತು ಏನು ಕ್ಯಾಬಿನೆಟ್ ನಲ್ಲಿ ಇದ್ದಾರೆ ಇವತ್ತು ಅದರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಅದೊಂದೇ ಅಲ್ಲ DD ಆಫೀಸ್ ಮಧುಗಿರಿಗೆ ಆಗೋದಕ್ಕೋಸ್ಕರ ಆಲ್ರೆಡಿ CM ಕೂಡ ಕಡತ ಮಂಡಿಸಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ನೀವೇನೇ ದಾಖಲಾತಿ ಕೇಳಿದ್ರು ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಶೈಕ್ಷಣಿಕ ಜಿಲ್ಲೆ ಆಗಿ 24 ವರ್ಷ ಆಯಿತು. ಆದರೆ DDPI ಮಾತ್ರ ಬಂದಿದೆ. ಇಲ್ಲಿವರೆಗೂ DDPU ಬಂದಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ MLA ಸಾಹೇಬರು, ಮಾಡಿ ತರ್ತಾ ಇದ್ದಾರೆ. ಶೀಘ್ರದಲ್ಲೇ ಇನ್ನು 2 ತಿಂಗಳೊಳಗಾಗಿ DD ಆಫೀಸ್ ಓಪನ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಇವೆಲ್ಲ ಯಾರು ಸ್ವಂತ ಮಾಡ್ತಾ ಇರೋದು ಹೇಳಿ? ಈಗ ಕೇಬಲ್ ಕಾರ್ ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಟೆಂಡರ್ ಹಾಕೋದಕ್ಕೆ. ಅದೇನೋ ಸ್ವಂತಕ್ಕೆ ಅಂತ ಅಲ್ಲ. 16-17 ಬಡ್ಜೆಟ್ ನಲ್ಲೇ ಮಾಡಿಸಿದ್ರು. ಅವಾಗೇನು ರೆಸಾರ್ಟ್ ಮಾಡಿದ್ರು ಅವರು. ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಇದೆಲ್ಲ ಇದು ಏನ್ ಕೇಬಲ್ ಕಾರ್ ಇದೆ 23ನೇ ತಾರೀಕು ಇವತ್ತು ಟೆಂಡರ್ ಲಾಸ್ಟ್ ಡೇಟ್ ಇದೆ. PPP ಅಂತ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಕಾರ್ಯಕ್ರಮದಲ್ಲಿ ಮಾಡೋದು. ಅಂದ್ರೆ ಅವರ ಅರ್ಧ ಭಾಗ ಹಾಕೋಬೇಕಾಗುತ್ತೆ. ಸರ್ಕಾರದಿಂದ ಸ್ವಲ್ಪ ಕೊಡ್ತಾರೆ. ಆ ಸ್ಕೀಮ್ ನಲ್ಲಿ ಇವತ್ತು ಕಾರ್ಯಕ್ರಮ ಇವತ್ತು ಲಾಸ್ಟ್ ಡೇಟ್ ಹಾಕೋದಕ್ಕೆ ಸರ್ 20 ನೋಟಿಫಿಕೇಶನ್ ಕಾಪಿ ಕೊಡ್ತೀನಿ. ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ. ಅದು ಏನು ಕೇವಲ 15 ತಿಂಗಳಲ್ಲಿ ಇದು. ಇನ್ನ ಇದು ಎಷ್ಟಿದೆ? ಇನ್ನು 45 ತಿಂಗಳಿದೆ. ಜಿಲ್ಲೆ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಮಧುಗಿರಿ 5 ವರ್ಷದಲ್ಲಿ ಜಿಲ್ಲೆನೂ ಆಗುತ್ತೆ, ಸರ್ವತೋಮುಖ ಅಭಿವೃದ್ಧಿನೇ ಆಗುತ್ತೆ. ಅದನ್ನ ತೋರಿಸ್ತಾರೆ ಮಾಡಿಬಿಟ್ಟು ಅಂತ ಹೇಳ್ತಾ ಈ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಈಗ ನಿನ್ನೆ ಇವೆಲ್ಲ ಮಾಜಿ ಶಾಸಕರು ಅವರ ಸಹಪಾಠಿಗಳೆಲ್ಲ ಪತ್ರಿಕಾಗೋಷ್ಠಿ ನಡೆಸಿದ್ದರ ಬಗ್ಗೆ ಸವಿಸ್ತರವಾಗಿ ಹಾಲು ಉತ್ಪಾದಕರ ವಿಚಾರವಾಗಿ ಮೊನ್ನೆ ಎಲ್ಲ ಮುಖಂಡರು ಮಾತಾಡಿದ್ದಾರೆ. ಡೆವಲಪ್ಮೆಂಟ್ ಅನ್ನೋದು ಬರೀ ರೋಡು ಅದೇ ಅಲ್ಲ, ನಾಡು ನುಡಿ ಬಗ್ಗೆನೂ ಮಾತಾಡ್ತಾರೆ. ಈಗ ಸುಮಾರು ನೀವೇ ಗೊತ್ತಿದ್ದೀರಾ, 24 ವರ್ಷದಿಂದ ಸ್ಥಗಿತವಾದಂಥ ಒಂದು ಕನ್ನಡ ಭವನ ಮುಳುಗೋಗುವಂಥ ಸ್ಥಿತಿ ಇದ್ದಾಗ ನಾವೆಲ್ಲ ಹೋಗಿ ಕೇಳ್ಕೊಂಡಾಗ 60 ಲಕ್ಷ ರೂಪಾಯಿ ನಾವು ಕೊಟ್ಟು ಇವತ್ತು ಅದನ್ನ ಮಧುಗಿರಿ ಆಸ್ತಿಯಾಗಿ ಮಾಡಿದ್ದಾರೆ. ಯಾವುದೇ ಕನ್ನಡ ಕಾರ್ಯಕ್ರಮ ಆಗಿರ್ಬೋದು, ನಾಡು ನುಡಿಯ ಬಗ್ಗೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದಂಗೆ ನಮ್ಮೆಲ್ಲ ಸ್ನೇಹಿತರಿದ್ದಾರೆ. ಕೋವಿಡ್ನಲ್ಲಿ ಸುಮಾರು 1,50,000 ಜನಕ್ಕೆ ಇರ್ತಕ್ಕಂಥ ಶಾಸಕರು ಇದ್ದಿದ್ದಾಗ ಅವರ ಆಬ್ಸೆನ್ಸ್ ಅಲ್ಲಿ MLC ಅವರು ಸುಮಾರು 1,50,000 ಜನಕ್ಕೆ ಊಟದ ಪ್ಯಾಕೆಟ್, ದಿನ ಕಿಟ್, ಮೆಡಿಕಲ್ ಕಿಟ್ ಕೊಟ್ಟಿದ್ದಾರೆ, ಊಟದ ಕಿಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಹಳ ಶೋಚನೀಯ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಮಧುಗಿರಿ ಒಳಗೆ ಸ್ಮಶಾನ ಇದೆ. ಸ್ಮಶಾನ ಹೋಗ್ಬೇಕಾದ್ರೆ ಒಡೆದೋಗಿದ್ದಾಗ ಈ ಕಡೆಯಿಂದ ಸ್ಮಶಾನ ಉಣಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಕೋವಿಡ್ ನಲ್ಲಿ ಸತ್ತಿರ್ತಕ್ಕಂಥವ್ರನ್ನ ತುಮಕೂರಲ್ಲಿ ತಗೊಂಡೋಗಿ ಹೂಣಿದ್ದಾರೆ. ಅಂತ ಪರಿಸ್ಥಿತಿ ಸಹ ನಾವು ನೋಡಿದ್ದೀವಿ. ಇದೇ ರಾಜಣ್ಣ ಅವ್ರು ನಾವು ಕೇಳಿದಾಗ ಇದು ಅಲ್ಲಿ ರೈತರಿಗಾಗಿರ್ಬೋದು, ಅಲ್ಲಿ ಸುಡ್ತಕ್ಕಂಥ ಕಾರ್ಯಕ್ರಮ ಇರತಕ್ಕಂಥ ಸುಮಾರು ಜನಾಂಗಕ್ಕೆ ಮಾಡಿಕೊಡಿ ಅಂತ ಕೇಳಿದಾಗ ಈಗ ಟೆಂಡರ್ ಆಗಿ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬ್ರಿಡ್ಜ್ ಸಹ 2 ಕೋಟಿ ಬ್ರಿಡ್ಜ್ ಸಹ ನಿರ್ಮಾಣ ಆಗ್ತಾ ಇದೆ. 2.5 ಕೋಟಿ ಬ್ರಿಡ್ಜ್ ಸಹ ನಿರ್ಮಾಣ ಆಗ್ತಾ ಇದೆ. ಡೆವಲಪ್ಮೆಂಟ್ ನಲ್ಲಿ ಮೈನಾರಿಟೀಸ್ ಆಗಿರ್ಬೋದು 5 ಕೋಟಿ ಅವರು ದುಡ್ಡು ಕೊಟ್ಟಿದ್ದಾರೆ. ಸುಮಾರು 25 ಲಕ್ಷ, ನಾವು 25 ಕೋಟಿ ಟೆಂಡರ್ ಲೆವೆಲ್ ಅಲ್ಲಿ ಇದೆ. ಇನ್ನು ಡೆವಲಪ್ಮೆಂಟ್ ಅಂದ್ರೆ ಏನು? ಹಿಂದೆ ಹೋದ ಪೀರಿಯಡ್ ಅಲ್ಲಿ ಇದ್ದಾಗ ನಿಮ್ಗೆಲ್ಲ ಗೊತ್ತಿತ್ತು, ಗ್ರಾಮೀಣ ಪ್ರದೇಶದ ಎಷ್ಟು ಚೆಕ್ ಡ್ಯಾಮ್ಗಳಾಗಿದೆ. ಅತಿ ದೊಡ್ಡ ಚೆಕ್ ಡ್ಯಾಮ್ ಅಂದ್ರೆ ಜಯಮಂಗಲಿ ನದಿಗೆ ಕೊಡಗೇನಹಳ್ಳಿ ಹೋಬಳಿಯಲ್ಲಿ ಮಾಡತಕ್ಕಂಥ ಚೆಕ್ ಡ್ಯಾಮ್ ಆಗಿದೆ. ಇನ್ನೇನು ಡೆವಲಪ್ ಮಾಡ್ತಾರೆ? ನಾನ್ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಶೂನ್ಯ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟು ಅತಿ ಎಲ್ಲರೂ ಕೋವಿಡ್ ಅನ್ನೋದನ್ನ ಭಯ ಬಿತ್ತಿರ್ತಕ್ಕಂಥ ಸಮಯದಲ್ಲಿ ನೀವು ಯಾರಿಗೂ ಆಕ್ಸಿಜನ್ ಇಲ್ಲ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇಂತ ಇದ್ದ ಎಷ್ಟು ಹೆಣಗಳ ಮೇಲೆ ಹೆಣಗಳು ಬೀಳ್ತಾ ಇರ್ಬೇಕಾದ್ರೆ ಶಕ್ತಿ ತುಂಬುವಂತ ಕಾರ್ಯಕ್ರಮ ಮಾಡಬೇಕಾದ್ರೆ ಜನನಾಯಕರ ಪ್ರತಿನಿಧಿಗಳು ಮಾಡಬೇಕಂತ ಕಾರ್ಯಕ್ರಮ ಅಂತಂದ್ರೆ MLC ಅವರಾಗಿರ್ಬೋದು, ಮಾಜಿ ಶಾಸಕರಾಗಿದ್ದಾಗ ಸಹ ಮಾಡಿದ್ದಾರೆ. ಇದನ್ನ ನೀವು ಬರೇ ರಾಜಕೀಯ ಪ್ರೇರಿತವಾಗಿ ವೈಯಕ್ತಿಕವಾಗಿ ನೀವು ಹಾಲು ಉತ್ಪಾದಕರ ಸಂಘಟನೆ ದೊಡ್ಡದಾಗಿ ಇಟ್ಕೊಂಡು
ಊರಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಬನ್ನಿ ನೋಡಿ ಬನ್ನಿ ಊರಲ್ಲಿ ಎಷ್ಟು ಡೆವಲಪ್ ಆಗಿದ್ದಾರೆ. ಡ್ಯಾಮಾಲಿಷ್ ಮಾಡ್ತಾ ಇದ್ದಾರೆ. ವಾಟರ್ದು ಟೆಂಡರ್ ಕೂಗಿದ್ದೀವಿ 3 ಲಕ್ಷ ಚಿಲ್ಲರೆದು. ಅರ್ಬನ್ ವಾಟರ್ ಸಪ್ಲೈನಲ್ಲಿ ಟೆಂಡರ್ ಆಗಿದೆ. ಎಲ್ಲ SIP ಗ್ರಾಂಟ್ಸ್ ಎಲ್ಲ ಬರ್ತಾ ಇದೆ. ಅವ್ರಿಗೆ ಸುಮ್ಮನೆ ಯಾರು ಅಭಿವೃದ್ಧಿ ಅಧಿಕಾರ ಅಂತ ರಾಜಣ್ಣ ಅವ್ರು ಕರೆಯಲ್ಲ. ಹಿಂಗೆಲ್ಲ ಗೊತ್ತಿದ್ದಂಗೆ, ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳ್ತಿಲ್ಲ, ಇಲ್ಲಿ ಸಾಕ್ಷ್ಯ ಸಮೇತ ಕೊಡ್ತಾ ಇದೆ. ಇಂಥ ಇದರೊಳಗೆ ಅವ್ರು ಮಾತಾಡಿದ್ದು ತಪ್ಪು, ಈ ಥರ ಮಾತಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಆಲ್. ಮಾತಾಡ್ಬೇಕಾದ್ರೆ AR ಮೇಲೆ ಸುಮ್ಮನೆ ಆರೋಪ ಮಾಡಿದ್ದಾರೆ. ಸುಮ್ಮನೆ ಆರೋಪ ಮಾಡಬಾರ್ದು. AR ಅವ್ರದ್ದು ಏನ್ ಕೆಲಸ ಇದೆ, ಅವ್ರ ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡಿದ್ದಾರೆ. ಅವರು ಇವ್ರಿಗೆ ವಿಷಯನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲದಂಗೆ ಇವರು ಮಾತಾಡ್ತಾರೆ. ಇವರು ಕೋವಿಡ್ ಟೈಮಲ್ಲಿ ವೀರಭದ್ರವ್ರು ಎಲ್ಲಿದ್ದಾರೆ ಅಂತಾನೆ ಹುಡುಕ್ಬೇಕಾಗಿತ್ತು. ನಾವು ಯಾರು ಇಲ್ಲೂ ಬಂದಿರ್ಲಿಲ್ಲ. MLC ಅವ್ರು ಮಾತ್ರ ಎಲ್ಲ ಓಡಾಡಿ ಎಲ್ಲ ಕೆಲಸ ಮಾಡಿ ಎಲ್ಲರಿಗೂ ಫುಡ್ ಕಿಟ್ ಕೊಟ್ರು. ಆಮೇಲೆ ತರಕಾರಿ ಸಹ ತಾಲೂಕಲ್ಲೇ ತಗೊಂಡ್ರು. ಯಾಕಂದ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಅವರು ಇಲ್ಲೇನೆ ತರಕಾರಿ ಸಹ ತಗೊಂಡು ಅವರು ಎಲ್ಲರಿಗೂ ಕಿಟ್ ಕೊಟ್ಟಿದ್ದಾರೆ. ಆಮೇಲೆ ವೀರಭದ್ರಯ್ಯನವ್ರು ಕೆಲಸ ಮಾಡಿದ್ರು 5 ವರ್ಷ ಇದ್ರಲ್ಲ, ಆ ರೋಪೇ ಯಾಕೆ ಮಾಡಿಸ್ಬಾರ್ದಾಗಿತ್ತು ಅವ್ರು ಅವಾಗೆಲ್ಲ ಹೇಳಿದ್ವಲ್ಲ, ನಾವೆಲ್ಲ ಗಲಾಟೆ ಮಾಡಿ ಹೇಳಿದ್ವಿ ರೋಪೇ ಮಾಡಿಸಿ ಅಂತ. ಅದನ್ನ ಮಾಡ್ಸಕ್ಕಾಗ್ಲಿಲ್ಲ. ಅಭಿವೃದ್ಧಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅಭಿವೃದ್ಧಿ ಅನ್ನೋದು ರಾಜಣ್ಣವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಇಡೀ ರಾಜ್ಯನೇ ಮಾತಾಡುತ್ತೆ ಅಭಿವೃದ್ಧಿ ರಾಜಣ್ಣವ್ರು ಮಾಡ್ತಾರೆ ಅಂತೇಳಿ. ಇವರಿಂದ ಏನು ಕಲಿಬೇಕಾಗಿರೋ ಅವಶ್ಯಕತೆ ಇಲ್ಲ. 8% ಅವರು ಮಾರ್ಕ್ಸ್ ತಗೊಂಡಿದ್ರು, ರ್ಯಾಂಕಿಂಗ್ ತಗೊಂಡಿದ್ರು. ಶಾಸಕರ ನಿಧಿವರೆಗೆ ಉಪಯೋಗ ಇರ್ತಕ್ಕಂಥ MLAಗಳು ಅಂತಂದಾಗ ಅವ್ರ ಕಡೆಯಲ್ಲಿ ರಾಜಣ್ಣ ತಂದಿದ್ರು.